ಯಾರ ಫೀಲಿಂಗ್ಸ್ಗೂ ಅವನಿಗೆ ಫೋನ್ ಮಾಡಿ ವಿಶ್ ಮಾಡೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಶು ಆನಂದ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಸೊ ಆ್ಯಕ್ಚುಲಿ ನಂದು ಫೀಲಿಂಗ್ ಶೇರ್ ಮಾಡ್ಕೊಳತ್ತೀನಿ ವಿಡಿಯೋ ಒಳಗಡೆ. ಏನಪ್ಪ ಅಂತಂದರೆ ಇವಾಗ ಎಲ್ಲರಿಗೂ ಗೊತ್ತದು. ಸೊ ರಕ್ಷಾ ಹಬ್ಬ ಏನೋ 1 ಮಂತ್ 2 ಮಂತ್ ಇರೋ ಒಳಗೆ ಎಲ್ಲರೂ ಭಾಳ ಸಂಭ್ರಮದಲ್ಲಿರ್ತಾರೆ ಅದಲ್ವ ಗೈಸ್. ಇಷ್ಟು ಸಂಭ್ರಮ ಅಂದರೆ ಫುಲ್ ಖುಷಿಯಾಗಿರ್ತಾರೆ ಅವರು. ಸೊ ರಕ್ಷಾ ಹಬ್ಬ ಬರತತ್ತಿ, ನಾವೇನು ಮಾಡಬೇಕು, ನಮ್ಮ ಅಣ್ಣ ನಮ್ಮ ತಮ್ಮ ಏನು ಗಿಫ್ಟ್ ಕೊಡ್ತಾನೆ, ಲೈಕ್ ಆ ಥರ ಖುಷಿ ಒಳಗಿರ್ತಾರೆ ಎಲ್ಲರೂ. ಥರ ದೇ ಆರ್ ಫುಲ್ ಹ್ಯಾಪಿ. ಇನ್ನು ಬ್ರದರ್ಸೇ ಇಲ್ಲಾರ್ದವರು ಲೈಕ್ ಕಸಿನ್ ಬ್ರದರ್ಸಿಗೆ ಅವ್ರು ಹಾಕಿ ಕಟ್ತಾರೆ. ಹಿಂಗೆ ಲೈಕ್ ಎಲ್ಲರೂ ಏನೋ ಒಂದು ರೀತಿಯಲ್ಲಿ ರಾಖಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಫುಲ್ ಜೋಶಲ್ಲಿ. ಬಟ್ ಏನು ಗೊತ್ತಾ ಗೈಸ್, ನಂಗಂದ್ರೆ ಎಷ್ಟು ವರ್ಷ ಆಯ್ತು, ನಂಗೆ ನೆನಪೇ ಇಲ್ಲ ಯಾವಾಗ ನಾನು ರಾಖಿ ಕಟ್ಟಿದ್ದೀನಿ ಅಂಥೇಳಿ. ಲೈಕ್ ನಾನು ಯೂಸಿ ಕಲಿಯೋವಾಗ ಏನೈತಲ್ಲ, ಲೈಕ್ ಹಿಂಗೆ ಅಂದ್ಕೊಂಡಿರೋ ಅಣ್ಣ ತಮ್ಮ ಇರೋ ಅಂದ್ಕೊಂಡಿರ್ತೀವಲ್ಲ, ಸೊ ಅಣ್ಣ ತಮ್ಮ ಅಂತೆ ಅವ್ರಿಗೆ ಕಟ್ಟಿರೋ ರಾಖಿ ಇದೆ. ಬಟ್ ಎಲ್ಲರಿಗೆ ರಾಖಿ ಕಟ್ಟೋ ಅದೃಷ್ಟ ಅಂತೂ ಸಿಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇರೆದವ್ರು ನಂಗೆ ಗೊತ್ತಿಲ್ಲ, ಬಟ್ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಲೈಕ್ ಇಲ್ಲ ಅಂತಂದ್ರು ಯಾರ್ದಾರೆ ಲೈಕ್ ಬ್ರದರ್ಸ್ ಇರ್ತಾರಲ್ಲ, ಅಣ್ಣ ತಮ್ಮ, ಅವರೆಲ್ಲರೂ ಎಷ್ಟು ದೂರ ಇರಲಿ, ಸೊ ರಕ್ಷಾ ಹಬ್ಬಕ್ಕೆ ಏನು ಮಾಡ್ತಾರೆ, ಲೈಕ್ ಬರ್ತಾರೆ ಅವರು ಕಟ್ಟಿಸ್ಕೊಳಿಕ್ಕೆ ಬರ್ತಾರೆ. ಏನಾರೇ ಒಂದು ಕ್ಯೂಟ್, ಭಾಳ ಎಕ್ಸ್ಪೆನ್ಸಿವ್ ಇಲ್ಲ, ಲೋನು ಇಲ್ಲ, ಒಂದು 10 ರೂಪಾಯಿ ಗಿಫ್ಟ್ ಆದರೂ ಒಂದು ತೊಗೊಂಡು ಬಂದಿರ್ತಾರೆ. ರಕ್ಷಾ ಬಂಧನ ಅಂದರೆ ಎಷ್ಟು ಲೈಕ್ ಇಟ್ಸ್ ಮೀನಿಂಗ್ಫುಲ್, ಭಾಳ ಮೀನಿಂಗ್ಫುಲ್ ಅದು ರಕ್ಷಾ ಬಂಧನ ಅನ್ನೋದು. ಒಂದು ರಾಖಿ ಕಟ್ಟೋದು ಅದು ಸಂಭ್ರಮನೇ ಬೇರೆ. ಅದು ಎಲ್ಲರಿಗೂ ಅದೊಂದು ಖುಷಿ. ನಾನು ರಾಖಿ ಕಟ್ಟಬೇಕು, ನಮ್ಮ ಅಣ್ಣಾಗ ನಮ್ಮ ತಮ್ಮಾಗ ಅವ್ರು ಬರ್ತಾರೆ ಕಟ್ಟಿಸ್ಕೊಳಿಕ್ಕೆ ಅಂತ ಹಿಂಗೇನು. ಬಟ್ ನಂಗೆ ಅವಾಗ ಯೂಸಿ ಇದ್ದಾಗ ಒಂದು ಲೈಕ್ ಕ್ಲಾಸ್ಮೇಟು ಹಂಗೆ ಯಾರಿಗೋ ಸೀನಿಯರ್ಸಿಗೋ ಅವ್ರಿಗೆ ಅಣ್ಣ ತಮ್ಮ ಅಂತಿದ್ದೆ, ಸೊ ಅವ್ರಿಗೆ ಕಟ್ತಿದ್ದೆ. ಅವಾಗ ನಂಗೆ ಲೈಕ್ ಅವ್ನು ಬರಲಿಲ್ಲ ಅಂದ್ರೆ ಬಿಡು, ಯಾರು ಇಲ್ಲ ಅಂತಂದ್ರೆ ಬಿಡು, ಅವ್ರಿಗಾದ್ರೂ ಕಟ್ಟಿದ್ದೀನಲ್ಲ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಲೈಕ್ ಎಷ್ಟು ವರ್ಷ ಆಯ್ತಲ್ಲ ಇವಾಗ, ಭಾಳ ವರ್ಷ ಆಯಿತು. ಆ್ಯಕ್ಚುಲಿ ನನಗೆ ಓನ್ ಬ್ರದರ್ ಇದ್ದಾನೆ, ಬಟ್ ಅವ ಒಂದು ಸಲನೂ ರಾಖಿ ಕಟ್ಟಿಸ್ಕೊಳಕ್ಕೆ ಬಂದಿಲ್ಲ. ಒಂದಿಷ್ಟು ವರ್ಷ ಆಯ್ತಲ್ಲ ಬೇರೆದವ್ರ ಇನ್ ದ ಸೆನ್ಸ್ ನಮ್ಮ ಅಕ್ಕನ ಕಡೆ ಇಲ್ಲ ತಂಗಿ ಕಡೆ ರಾಖಿ ಕಟ್ಟಿಸ್ಕೋತಿದ್ದ. ಒಂದು ಸಲನೂ ಕಟ್ಟಿಸ್ಕೊಳಕ್ಕೆ ಬರ್ತೀನಿ ಫೋನ್ ಮಾಡಿದ್ರು ಇಲ್ಲ ಬರೋದಿಲ್ಲ ನಾನು ಹಂಗೆ ಹಿಂಗೇನೆ ಹೇಳ್ತಾನೆ. ಬಟ್ ಈ ವರ್ಷ ನನಗೆ ಹಿಂಗಂತ ಇದೂ ಇಲ್ಲ, ನಾನು ಫೋನ್ ಮಾಡಿ ವಿಶ್ಶು ಮಾಡಲ್ಲ ಅವನಿಗೆ. ಈ ಸಲ ರಾಖಿ ಹಬ್ಬ ಬಂದಾಗ ನಂಗೆ ಅನ್ನಿಸ್ತಂದ್ರೆ ಸುಮ್ಮನೆ ಒಂದು ರೀಲ್ ಮಾಡಿ ಹಾಕ್ತಿದ್ದೆ, ಇನ್ನೊಂದು ಆರತಿ ಮಾಡೋದು ಬರ್ತತಿ, ಅವಾಗೂ ಹಾಕ್ತಿದ್ದೆ. ಬಟ್ ಎಲ್ಲರಿಗೆ ರಾಖಿ ಕಟ್ಟೋ ಭಾಗ್ಯ ಅಂತೂ ಸಿಗಲ್ಲ ಗೈಸ್. ಬಿಕಾಸ್ ಅವಾಗೆಲ್ಲ ನಮ್ಮ ಅಕ್ಕನ ಕಡೆ ತಂಗಿ ಕಡೆ ಇರ್ತಿದ್ದ, ಅವನು ಕಲೀಲಕ್ಕಿದ್ದ. ಅವಾಗ ಅವ್ರ ಕಡೆ ಕಟ್ಟಿಸ್ಕೋತಿದ್ದ. ಅವನ ಕಡೆಯಿಂದ ಏನು ಗಿಫ್ಟ್ ಅಂತೂ ಎಕ್ಸ್ಪೆಕ್ಟೇ ಮಾಡ್ತಿರ್ಲಿಲ್ಲ. ಹೋಲ್ಬಿಡು ನಾವೇ ಕೊಟ್ಟು ಕಟ್ಟಿಸ್ಕೊಳ್ಳೋಣ ಅಂತ ಹಿಂಗೆ ಅವ್ನು ಕೊಡ್ತಿದ್ದೋ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ನಂಗೆ ಗಿಫ್ಟ್ ಬೇಡ, ಅಟ್ಲೀಸ್ಟ್ ಒಂದು ಸರ್ತಿನೂ ನಿನ್ನ ಕಡೆ ರಾಖಿ ಕಟ್ಟಿಸ್ಕೊಳಕ್ಕೆ ಬರ್ತೀನಿ ಅಂತ ಫೋನು ಮಾಡಲ್ಲ. ಈ ವರ್ಷ ಅಂತೂ ಹಿಂಗೆ ಏನೋ ಒಂದು ಮಾತಾಡಲ್ಲ ಅಂತೇನಿಲ್ಲ, ಮಾತಾಡ್ತೀವಿ. ಯಾವಾಗೂ ಒಂದು ಸರ್ತಿ ಫೋನ್ ಹಚ್ತಾರೆ, ಹೆಂಗಿದ್ದಾರೆ ನಮ್ಮ ಅಕ್ಕ ತಂಗಿ ಅಂತೂ ಯಾರಿಗೂ ಫೋನ್ ಮಾಡಲ್ಲ, ಅವ ಮಾತಾಡಲ್ಲ. ಅವನದು ಏನು ರೀಸನ್ ಗೊತ್ತಿಲ್ಲ, ಯಾರಿಗೂ ಫೋನ್ ಮಾಡಿ ಕೇಳಲ್ಲ ಹೆಂಗದಿರಿ ಅಂಥೇಳಿ. ಆಮೇಲೆ ಏನೋ ಒಂದು ಕಷ್ಟ ಬತ್ತಂದ್ರೆ ಫೋನ್ ಮಾಡ್ತಾನೆ, ನಂಗೆ ಇದಾಯಿತು ಅದು ಆಯಿತು ಏನು ಬೇಕಂದ್ರೆ ಫೋನ್ ಮಾಡ್ತಾನೆ. ಬಟ್ ಒಂದು ಸಲನೂ ಈ ನೆವರ್ ಥಾಟ್ ಹೋಗಬೇಕು, ನಾನು ಈ ವರ್ಷ ಈ ಕಡೆ ಹೋಗಬೇಕು, ಆ ವರ್ಷ ಈ ತಂಗಿ ಕಡೆ ಹೋಗ್ಬೇಕು, ಇನ್ನೊಂದು ವರ್ಷ ಅಕ್ಕನ ಕಡೆ ಹೋಗ್ಬೇಕು, ಈ ವರ್ಷ ಈ ತಂಗಿ ಕಡೆ ಹೋಗಬೇಕು, ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು, ಅಕ್ಕ ತಂಗಿ ಕಡೆ ರಾಖಿ ಕಟ್ಟಿಸ್ಕೋಬೇಕು. ನಂಗೆ ಐತಲ್ಲ ಯಾರಿಗಾರೆ ಅನ್ಕೊಂಡು ಅವಾಗ ಕಟ್ತಿದ್ದೆ ಯೂಸಿ ಇದ್ದಾಗ, ಯಾರಿಗಾರ ಅಣ್ಣ ಅಂತಿನಲ್ಲ ಅವ್ರು ರಾಖಿ ಕಟ್ತಿದ್ದೆ, ಸ್ವಲ್ಪ ಏನೋ ಅದ್ರೊಳಗೆ ಖುಷಿ ಪಡ್ತಿದ್ದೆ. ಹೋಲ್ಬಿಡ ಅವ್ನಿಗೆ ಬರೋಕ್ಕಾಗಲ್ಲ ಈಗ. ಬಟ್ ಎಷ್ಟು ವರ್ಷ ಆಯಿತು ಗೈಸ್, ಅವ್ನು ಬರಬೇಕಂತ ಅಂದ್ಕೊಳ್ಳೋದೇ ಇಲ್ಲ, ಬರೋದೇ ಇಲ್ಲ. ಅವನು ಬರಬೇಕು, ನಾನು ಹೋಗಿ ನಮ್ಮ ತಂಗಿ ಕಡೆ ರಾಖಿ ಕಟ್ಟಿಸ್ಕೋಬೇಕು ಅವ್ನು ಅಂದ್ಕೊಳ್ಳೋದೇ ಇಲ್ಲ. ಅವನಿಗೆ ತಲೆ ಒಳಗೆ ಬರೋದೇ ಇಲ್ಲ ಅನ್ಕೋತೀನಿ ನಾನಂತರೂ. ನನಗೆ ಈಗ ಅನ್ಸಲ್ಲ, ಅವ ಫೀಲಿಂಗ್ಸ್ ರೆಸ್ಪೆಕ್ಟೇ ಕೊಡೋದಿಲ್ಲ ಯಾರ್ದೂ.
ಇಂಥ ಅಣ್ಣನೂ ಇರ್ತಾರೆ. ಸೊ ಲೈಕ್ ಈಗ ನಂಗೆ ರಾಖಿ ರೀಲ್ಸ್ ಎಲ್ಲ ನೋಡೋಣ ಏನೋ ಅದೆಲ್ಲ ಈಗ ದುಡ್ಡಿಂದ ಏನೇನೋ ರಾಖಿ ಮಾಡ್ತಿದ್ದಾರಲ್ಲ, ನೋಟ್ಗಳಿಂದ ರಾಖಿ ಮಾಡೋದು, ಮತ್ತು ಆಮೇಲೆ ರಾಖಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗೋದು, ಹೆಂಗೆ ವಿಡಿಯೋ ಮಾಡೋದು ಮಾಡೋಣ. ಹೋಲ್ಬಿಡು, ಆ ಅದೃಷ್ಟ ನನಗಿಲ್ಲ ಅಂತ ಅನ್ಕೋತೀನಿ ನಾನು. ಬಿಕಾಸ್ ನಾನು ಬರೋದೇ ಇಲ್ಲ ರಾಖಿ ಕಟ್ಟಿಸ್ಕೊ, ಬರ್ತೀನಿ ಅಂತ ನಾನು ಎವ್ರಿ ಇಯರ್ ನಾನು ವಿಶ್ ಮಾಡ್ತೀನಿ. ಈಗ ನಂಗೆ ಹೆಂಗೆ ಅನಿಸ್ಬಿಟ್ಟದಂದ್ರೆ, ಯಾರಿಗೂ ಅಣ್ಣ ಅಂದರೂ ಅವ್ರಿಗೆ ನಾನು ಯಾರಿಗೂ ರಾಖಿ ಕಟ್ಟಲ್ಲ ಅಂತೀನಿ. ಎಷ್ಟು ಜನಕ್ಕೆ ಅಣ್ಣ ಅಂತೀನಿ, ಬಟ್ ನಾನು ಯಾರಿಗೂ ಕಟ್ಟಲ್ಲ ರಾಖಿ. ಅವಾಗೇನು ಕಟ್ಟಿದ್ದೀನಿ ಅದೇ ಎಂಡ್. ನಾನು ಯಾರಿಗೂ ರಾಖಿ ಕಟ್ಟಲ್ಲ. ಕಟ್ತೀನಿ ಅಂತೂ ಅನ್ನಲ್ಲ, ಅವರು ನಂಗೆ ಕಟ್ಟಂತೂ ಅನ್ನಲ್ಲ. ನಾನು ಅಷ್ಟು ಕ್ಲೋಸ್ ಅಂದ್ಕೊಂಡಿರೋ ಬ್ರದರ್ಸ್ಗಳನ್ನ ಯಾರನ್ನೂ ಇಟ್ಕೊಂಡೇ ಇಲ್ಲ ಇವಾಗ ಪ್ರೆಸೆಂಟ್ಲಿ. ಹಂಗೆ. ಸೊ ಈ ವರ್ಷದ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್. ಸೊ ಎಲ್ಲರೂ ಯಾರ್ಯಾರು ನಿಮ್ಮ ತಂಗಿ ನಿಮ್ಮ ಅಕ್ಕನ ಕಡೆ ಹೋಗ್ತಿದ್ದೀರ ರಾಖಿ ಕಟ್ಟಿಸ್ಕೊಳ್ಳಿಕ್ಕೆ, ಹೋಗಿ ಕಟ್ಟಿಸ್ಕೊಳ್ಳಿ. ಅವ್ರಿಗೆ ಒಂಥರ ಭಾಳ ಖುಷಿ ಆಗ್ತದೆ, ಬಂದನಪ್ಪ ಅಂಥೇಳಿ. ಆಮೇಲೆ ಇನ್ನೊಂದೇನೆಂದರೆ, ಅಣ್ಣ ತಮ್ಮ ಇದ್ದವರು ಹಬ್ಬಕ್ಕೆ ಏನಾದರೂ ಹೋಗಬೇಕು, ಇಲ್ಲ ವಿಶ್ ಮಾಡಬೇಕು, ಬರ್ಡೇಗೆ ವಿಶ್ ಮಾಡಬೇಕು, ಅದನ್ನು ಮಾಡಲ್ಲ ಅವನು. ಯಾವ ಬರ್ಡೇ ವಿಶ್ ಮಾಡಲ್ಲ, ಯಾವ ಆ್ಯನಿವರ್ಸರಿ ವಿಶ್ ಮಾಡಲ್ಲ, ಫೋನ್ ಮಾಡಿ ಏನಿಲ್ಲ. ನಾವು ಬರ್ಡೇ ಇದ್ದಾಗ ವಿಶ್ ಮಾಡ್ತೀವಿ ಅವನಿಗೆ, ಫೋನ್ ಮಾಡ್ತೀವಿ, ವಿಶ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಪಂಚಮಿ ಆದಮೇಲೆ, ಪಂಚಮಿದು ಏನಾದರೂ ಉಂಡಿ ಏನಾದ್ರು ಹಿಂಗೇನೋ ಇರ್ತದೆ, ಕೊಬ್ಬರಿ ಕುಂಸ ಕೊಡೋದಂತಿರ್ತೀವಿ. ಅದು ಕೊಡ್ಲಿಕ್ಕೂ ನಮ್ಮ ಅಪ್ಪಾರೇ ಬರ್ತಾರೆ, ನಮ್ಮ ಮಮ್ಮಿಯರೇ ಬರ್ತಾರೆ. ನಮ್ದೆಲ್ಲ ಅಕ್ಕ ತಂಗಿರ ಕಡೆ ನಮ್ಮ ಅಪ್ಪ ಮಮ್ಮಿ ಅಡ್ಡಾಡ್ತಾರೆ. ಇಲ್ಲ ಅಪ್ಪ ಮಮ್ಮಿ ನಾನು ಹೋಗ್ತೀನಿ, ಸಲ ಕೊಟ್ಟು ಬರ್ತೀನಿ, ಅವ್ರಿಗೆ ಮೀಟ್ ಆದಂಗೆ ಆಗ್ತದೆ. ಅವ್ನು ತಿಂಕೆ ಮಾಡಲ್ಲ ಹಂಗೇನು. ಅಂದ್ರೆ ಮಾಡಂಗಿಲ್ಲ. ಅವನಾಯ್ತು, ಅವನ ಜೀವನ ಆಯಿತು ಅಷ್ಟೇ ಅವನಿಗೆ. ಈ ಥರ ಯಾಕಂದ್ರೆ ರಕ್ಷಾ ಹಬ್ಬ ಒಂದೊಂದು ದೊಡ್ಡ ಲೈಕ್ ಪವಿತ್ರ ಬಂಧನ. ಅದೊಂದು ಬ್ರದರ್ ಸಿಸ್ಟರ್ಸ್ ಅಂದ್ರೆ ಬಹಳ ಚಲೋ ಬಂಧನ. ತವ್ರ ಮನೆ ಕಡೆ ಅಪ್ಪ ಮಮ್ಮಿ ಹೋದ್ಮೇಲೆ ಇರೋದು ಬ್ರದರ್ಸೇ. ನಮಗೆ ಹಿಂಗೆ ಅನ್ಸೋಕೆ ನಾವು ಅಪ್ಪ ಮಮ್ಮಿ ಹೋದ್ಮೇಲೆ ನಮಗೆ ತವ್ರ ಮನೆಯೇ ಇಲ್ಲ. ಬಿಕಾಸ್ ನಮ್ಮ ಅಣ್ಣಗೆ ಯಾವ ಆಗ್ತಂಗಾರ್ದು ಫೀಲಿಂಗ್ಸೇ ಗೊತ್ತಿಲ್ಲ. ನಾನು ಅಳೋದೇ ಇಲ್ಲ ಇನ್ನು. ಹಾಗೆ ಏನೋ ಅನ್ನಿಸ್ತು, ಸುಮ್ಮನೆ ಹಂಗೆ ವಿಡಿಯೋ ಮಾಡೋದು. ಓಕೆ ಗೈಸ್. ಆಮೇಲೆ ಇನ್ನೊಂದು, ಇದು ಫೀಲಿಂಗ್ಸ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಯಾರಿಗೆ ಅಣ್ಣ ಇಲ್ಲ ತಮ್ಮ ಬ್ರದರ್ಸ್ ಇದ್ದಾರೆ, ಇದ್ದು ಇಲ್ದಂಗೆ ಇರ್ತಾರಲ್ಲ, ಸೊ ಅವ್ರು ಅಷ್ಟೇ ಅರ್ಥ ಮಾಡ್ಕೊಳ್ಳೋದು ಈ ಫೀಲಿಂಗ್ಸ್ ಏನಂತ. ಬಟ್ ಆ್ಯಕ್ಚುಲಿ ಇಲ್ಲಾರ್ದವ್ರಿಗೆ ಇಲ್ಲಪ್ಪ ನಮ್ಮ ಬ್ರದರ್ಸ್, ಯಾರಿಗೆ ಬ್ರದರ್ ಅಂದ್ಕೊಂಡಿದ್ದೀವಿ ಅವ್ರಿಗೆ ಕಟ್ಟೋಣ ಹಿಂಗೆ ಅನ್ಕೋತಾರೆ. ಬಟ್ ಇದ್ದು ಇಲ್ದಂಗೆ ಇರ್ತಾರಲ್ಲ, ಸೊ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಇದು ಏನು ಫೀಲಿಂಗ್ ಅಂತ, ಟ್ರೂತ್ ಫೀಲಿಂಗ್ ಅಂತೇಳಿ. ಹೌದಲ್ಲ ಗೈಸ್?